ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಇನ್ನೇನು ಜೈಲ್ಗೆ ಹೋಗಿದ್ದಾರೆ, ಹೊರಗಡೆನೆ ಬರೋದೇ ಇಲ್ವಾ ಅಥವಾ ಅವರಿಗೆ ಬಿಡುಗಡೆ ಭಾಗ್ಯ ಬರೋದೇ ಇಲ್ವಾ? ಅಂದ್ರೆ ಅವರ ಅಭಿಮಾನಿಗಳಲ್ಲಿ ಒಂದು ಆತಂಕ ಶುರುವಾಗಿದೆ ಸ್ನೇಹಿತರೆ. ಅವರ ಅಭಿಮಾನಿಗಳಲ್ಲಿ ಆತಂಕ ಶುರುವಾಗಿದೆ, ಆಮೇಲೆ ಅವರ ಫ್ಯಾಮಿಲಿನಲ್ಲಿ ಆತಂಕ ಶುರುವಾಗಿದೆ. ಅಂದ್ರೆ ದರ್ಶನ್ ಸರ್ ಅವ್ರನ್ನ ಯಾರು ಇಷ್ಟಪಡ್ತಾರೆ ಕರ್ನಾಟಕದ ಜನತೆ ಅಥವಾ ಸಿನಿಮಾ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ ಅವರೆಲ್ಲರಿಗೂ ಸ್ವಲ್ಪ ಅವರ ಸೆಲೆಬ್ರಿಟೀಸ್ಗೂ ಹೆಚ್ಚು ನೋವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಏನು ಈ ಒಂದು ಲಾಂಗ್ ಟರ್ಮ್ ಅಲ್ಲಿ ಏನು ಪದೇ ಪದೇ ಡೈಲಿ ಡೇ ಬೈ ಡೇ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜೈಲಿಂದಾನೇ ಏನು ಜಡ್ಜಸ್ ಮುಂದೆ ಹಾಜರಾತಿ ಆಗುವಂತೆ ಒಂದು ಸೂಚನೆ ಮೇರೆಗೆ ಕಸ್ಟಡಿನಲ್ಲಿ ಹಾಜರಾಗ್ತಾ ಇದ್ದಾರೆ. ಬಟ್ ಪ್ರತಿದಿನ ನೋಡ್ತಾ ಹೋಗೋದಾದ್ರೆ ನಾವು ಅಂದ್ರೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಕೆಲವೊಬ್ರು ನನಗೆ ಕಮೆಂಟ್ ಹಾಕಿದ್ರು, ಅಲ್ಲ ಕಣಪ್ಪ ಸುಮ್ಮನೆ ವಿಡಿಯೋ ಮಾಡಾಕ್ತೀರಾ, ದರ್ಶನ್ ಸರ್ ಯಾವಾಗ ಬರ್ತಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ಸ್ವಲ್ಪ ಬೇಜಾರಲ್ಲೇ ಕಮೆಂಟ್ ಹಾಕಿದ್ರು. ಸೊ ಆ ಕಮೆಂಟ್ ಹಾಕಿರೋ ಸ್ನೇಹಿತರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಒಂದಂತೂ ನಾನು ನಿಜ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಅವರ ಹೆಸರು ಹೇಳ್ಕೊಂಡು ನಾನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಅವ್ರ ಹೆಸರು ಹೇಳ್ಕೊಂಡು ವಿಡಿಯೋ ಮಾಡಿದ್ರೆ ನನಗೆ ಒಂದಷ್ಟು ವ್ಯೂಸ್ ಬರ್ತವೆ, ನನಗೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅನ್ನೋದು ನನ್ನ ಮೆಂಟಾಲಿಟಿ ಅಲ್ಲ, ಅದು ನನ್ನ ಒಂದು ಥಾಟು ಅಲ್ಲ ಕೂಡ. ಯಾಕಂದ್ರೆ ಒಬ್ಬ ನಿರಪರಾಧಿಗೆ ಅಪರಾಧಿ ಆಗ್ಬಾರ್ದು ಅನ್ನೋದು ನನ್ನ ಆಸೆ ಕೂಡ ಹೌದು. ಏನು ತಪ್ಪಿತಸ್ಥನಾಗಿ ಮಾಡಿದ್ದಾರೆ, ಇನ್ನು ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಷ್ಟೇ, ಅಪರಾಧಿ ಆಗಿಲ್ಲ ಸ್ನೇಹಿತರೆ. ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ದರ್ಶನ್ ಸರ್ ಅವರು, ಅಪರಾಧಿ ಆಗಿಲ್ಲ ಇನ್ನ ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಏನು ಹೇಳಕ್ ಆಗ್ತಾ ಇಲ್ಲ ಸ್ನೇಹಿತರೆ. ಬರ್ತಾರೆ ನ್ಯೂಸ್ ಅದೇ ತರ ಬರ್ತಾ ಇದೆ. ಯಾಕಂದ್ರೆ ಅವರ ಏನು ಲಾಯರ್ಸ್ ತಂಡ ಇದೆ, ವಕೀಲರ ತಂಡ ಇದೆ, ಅವ್ರೇನು ಸುಮ್ಮನೆ ಕೂರ್ತಾ ಇಲ್ಲ. ಪ್ರತಿದಿನ ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೆಂಗ್ ಪಿನ್ ಟು ಪಿನ್ ಸ್ನೇಹಿತರೆ, ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲ ಹುಡ್ಕೋದಾಗ್ಲಿ ಅಥವಾ ಎಲ್ಲಾ ಕಡೆ ಸರ್ಚ್ ಮಾಡೋದಾಗ್ಲಿ ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ದಯವಿಟ್ಟು ಯಾರು ಕೂಡ ನಿರಾಶಿತರಾಗಬೇಡಿ ಸ್ನೇಹಿತರೆ. ಎಸ್ಪೆಷಲಿ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸು ಯಾವುದೇ ಕಾರಣಕ್ಕೂ ಬೇಜಾರಾಗುವಂಥದ್ದು ಇಲ್ಲ, ಆಮೇಲೆ ನಿರಾಶಿತರಾಗುವಂಥದ್ದು ಇಲ್ಲ. ಯಾಕಂದ್ರೆ ಈ ಮಾರ್ಚ್ ಅಥವಾ ಏಪ್ರಿಲ್ ಎಂಡ್ ಅಲ್ಲಿ ಬರ್ತಾರೆ ಅಂತ ಹೇಳ್ತಿದ್ವಿ, ಸ್ವಲ್ಪ ಮುಂದೂಡಕ್ಕೆ ಹೋಗುವಂತ ಒಂದು ಸಿಚುವೇಶನ್ ಎದುರಾಗಿದೆ ಸ್ನೇಹಿತರೆ. ಅಂದ್ರೆ ಮೇ ತನಕನೂ ಹೋಗ್ಬೋದು ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಬಟ್ ನೋಡೋಣ, ದೇವರಂತೂ ಇದನ್ನ ಮೇಲ್ಗಡೆ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ಕೆಟ್ಟವ್ರಿಗೆ ಕೆಟ್ಟದ್ದೇ ಆಗುತ್ತೆ ಅಂತ ಕೆಲವೊಂದಷ್ಟು ಜನ ನಂಬಿರ್ಬೋದು. ಬಟ್ ನಮಗ್ ಗೊತ್ತಿದ್ದಂಗೆ ಅಂದ್ರೆ ನಮ್ಗೆ ಸುಮಾರು ಸತಿ ಕೆಲವೊಂದು ಕಡೆ ಎಲ್ಲ ನೋಡ್ತಾ ಇದೀವಿ ನಾವು, ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ, ಕೆಟ್ಟವ್ರಿಗೆ ಕೆಟ್ಟದ್ದಾಗಲ್ಲ ಅಂತ ಕೆಲವೊಂದು ಕಡೆ ನೋಡ್ತಿರ್ತೀವಿ ನಾವು. ಅದು ಸುಳ್ಳು ಸ್ನೇಹಿತರೆ. ಮಾಡಿದ್ದನ್ನು ಮಾರಾಯ ಅಂತ ಒಂದು ಗಾದೆ ಮಾತಿದೆ ಸ್ನೇಹಿತರೆ. ಅದು ಸುಮ್ಮನೆ ಮಾಡಿಲ್ಲ ಸ್ನೇಹಿತರೆ, ಯಾರು ಮಾಡಿದ್ದನ್ನು ಮಾರಾಯ ಅಂದ್ರೆ ದರ್ಶನ್ ಸರ್ ಅವ್ರಿಗೆ ಆತರ ಹೇಳ್ತಿದ್ದೀನಿ ಅಂತಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಲಿ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಎಲ್ಲ ಕ್ಲಿಯರ್ ಕೇಸ್ ಆಗಿ ಆಚೆ ಬರಲಿ ಅಂತಾನೆ ನಾನು ಕೂಡ ಪ್ರಾರ್ಥಿಸ್ತೀನಿ ಸ್ನೇಹಿತರೆ. ಏನಪ್ಪ ಈ ತರ ಹೇಳ್ತಿದ್ಯಾ ನೀನು, ಏನ್ ದರ್ಶನ್ ಸರ್ ಅವರ ವಿರುದ್ಧನೇ ಮಾತಾಡ್ತಿದ್ಯಾ ಅಂತ ಆತರ ಅನ್ಕೋಬೇಡಿ. ಯಾಕಂದ್ರೆ ದರ್ಶನ್ ಸರ್ ಅವ್ರು ತಪ್ಪು ಮಾಡಿಲ್ಲ ಅಂತ ಎಲ್ಲೂ ಗೊತ್ತಿರೋದೆ, ಇಡೀ ಕರ್ನಾಟಕ ಜನತೆಗೂ ಗೊತ್ತಿದೆ. ಬಟ್ ಏನಂದ್ರೆ ಇದು ಒಳಗಡೆ ಸ್ನೇಹಿತರೆ ಎರಡು ಅಂಶ ಸೇರಿದೆ ಸ್ನೇಹಿತರೆ ಇದರಲ್ಲಿ. ಒಂದು ಪಾಲಿಟಿಕ್ಸ್, ಇನ್ನೊಂದು ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆ ಸ್ನೇಹಿತರೆ. ಪ್ರೊಡ್ಯೂಸರ್ಸ್ ಆಗ್ಲಿ, ಡೈರೆಕ್ಟರ್ಸ್ ಆಗ್ಲಿ, ಸಿನಿಮಾ ರಂಗದವರಿಂದಾನೇ ಕೂಡ ಹೌದು. ಎರಡೂ ಅಂಶನು ಮಿಕ್ಸ್ ಆಗಿರೋದ್ರಿಂದ ದರ್ಶನ್ ಸರ್ ಅವರಿಗೆ ಆಚೆ ಬರಕ್ಕೆ ಸ್ವಲ್ಪ ದಿನಗಳ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ, ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕಾಗುತ್ತೆ ರೆಗ್ಯುಲರ್ ಬೇಲ್ ಆಗಕ್ಕೆ. ಅಂದ್ರೆ ಏನು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಗೆ ಒಂದಿಷ್ಟು ಏನು ಸ್ವಾಹಾನ ಕೊಟ್ಟು ಈ ತರ ಇವರ ವಿರುದ್ಧ ಈ ತರ ನೀವು ಸಾಕ್ಷಿನ ಹೇಳ್ಬೇಕು, ನಾವು ಹೇಳ್ಕೊಟ್ಟಂಗೆ ಹೇಳ್ಬೇಕು, ಈ ತರ ಒಂದು ನ್ಯೂಸ್ ಬರಕ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಅಫಿಷಿಯಲ್ ಆಗಿ ಎಲ್ಲೂ ಇದು ಆಗ್ತಾ ಇಲ್ಲ, ಸ್ಪ್ರೆಡ್ ಆಗೋಕೆ ಬಿಡ್ತಾ ಇಲ್ಲ. ಬಟ್ ದೇವ್ರಂತೂ ನೋಡ್ತಿರ್ತಾನೆ ಸ್ನೇಹಿತರೆ ಮೇಲಿಂದ, ಯಾರು ತಪ್ಪಿದೆ ಯಾರು ತಪ್ಪಿಲ್ಲ. ನಾವು ಏನೇ ಮಾತಾಡಿದ್ರು ಸ್ನೇಹಿತರೆ ಎಲ್ಲಾನು ಹುಂಚೆ ಅದೇನಂತಾರಲ್ಲ, ಕಲುಷಿತ ನೀರಲ್ಲಿ ಹುಂಚೆ ಅಂತ ಹೋದಂಗಂತ ಸ್ನೇಹಿತರೆ. ಅಂದ್ರೆ ಗಲೀಜಿರೋ ನೀರಲ್ಲಿ ಹುಂಚೆ ಅಂತ ತೊಳಿತೀವಲ್ಲ, ಆ ತರ ಆಗ್ತಾ ಇದೆ ಸ್ನೇಹಿತರೆ ಡೇ ಬೈ ಡೇ. ಒಂದಂತೂ ಶೋರ್, ಇನ್ನೂ 6 ತಿಂಗಳು ಹೋದ್ರೂ ಪರವಾಗಿಲ್ಲ ಸ್ನೇಹಿತರೆ, ಇನ್ನೂ 6 ತಿಂಗಳು ಹೋಗ್ಲಿ,
ಕ್ಲಿಯರ್ ಆಗಿ ಎಲ್ಲ ದರ್ಶನ್ ಸರ್ ಅವರು ಎಲ್ಲಾ ಕೇಸನ್ನು ಖುಲಾಸೆಯಾಗಿನೇ ಹೊರಗಡೆ ಬರೋದು. ಎಷ್ಟು ಮಾತ್ರ ನಾನು ಹೇಳಬಲ್ಲೆ. ಸದ್ಯಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಮೇ ತನಕ ಬರ್ತಾರೆ ಹೊರಗಡೆ ಅವರು, ಅದು ಮಾತ್ರ ಫಿಕ್ಸ್, ನೋ ಡೌಟ್ ಅಬೌಟ್ ಇಟ್ ಆಲ್. ಅದು ಮಾತ್ರ ಯಾರಿಂದ ತಪ್ಸಕ್ಕಂತೂ ಸಾಧ್ಯ ಇಲ್ಲ. ದಯಮಾಡಿ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸು, ಅವರ ಅಭಿಮಾನಿಗಳು, ಅವರ ಫ್ಯಾಮಿಲಿಯವರು ಯಾರೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ನೊಂದು ಕಡೆ ನಾನು ಸ್ವಲ್ಪ ಕೆಲವೊಂದಷ್ಟು ರೀಲ್ಸ್ಗಳಲ್ಲಿ ನೋಡಿದೆ. ಒಬ್ರು ಯಾರೋ ಹೊರಗಡೆ ವಿದೇಶದವರು, ಅಂದ್ರೆ ನಮ್ಮ ಕರ್ನಾಟಕದವ್ರೆ, ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇರೋರು. ಒಂದು ರೀಲ್ಸ್ ಅಲ್ಲಿ ನೋಡಿದೆ ನಾನು. ಅವ್ರು ದರ್ಶನ್ ಸರ್ ಅವರು ಜೈಲಿಗೆ ಹೋದ್ರಲ್ಲ ರೀಸೆಂಟ್ ಆಗಿ 2024 ಅವಾಗ ಒಂದು ರೀಸೆಂಟ್ ಆಗಿ ಏನೋ ಅವ್ರಿಗೆ ದರ್ಶನ್ ಸರ್ ಅವರಿಗೆ ಬೆಡ್ ಸಿಗ್ತಾ ಇಲ್ಲ, ಬೆಡ್ ಕೊಡ್ತಾ ಇಲ್ಲ ಜೈಲಲ್ಲಿ ಅಂತ ಒಂದು ಏನು ನ್ಯೂಸ್ ಓಡಾಡ್ತಾ ಇತ್ತಲ್ಲ, ಆ ಒಂದು ಬೆಡ್ಡಿನ ಕುರಿತಾಗಿ ಒಬ್ರು ವಿಡಿಯೋ ಮಾಡಿ ಹಾಕಿದ್ರು. ಅಕ್ಕವ್ರು ಮಹಾನುಭಾವರು, ಅವ್ರು ಯಾರು ಅಂತ ನಿಮ್ಗೆಲ್ಲ ಗೊತ್ತಿರೋದೆ, ಹೆಸರು ಹೇಳಿದೀನಿ, ಹೆಸರು ಹೇಳೋದು ಬೇಕಾಗಿಲ್ಲ, ಎಲ್ಲ ನಿಮ್ಗೆ ಗೊತ್ತಿರೋದೆ. ಅವ್ರು ಯಾರು ಅಂತ ಫೋಟೋನು ನಾನು ಹಾಕಲ್ಲ. ದರ್ಶನ್ಗೆ ಬೆಡ್ ಸಿಗ್ತಾ ಇಲ್ವಾ ಜೈಲಲ್ಲಿ? ಹೊರಗಡೆ ಇರ್ಬೇಕಾದ್ರೆ ಯಾರ ಜೊತೆ ಬೆಡ್ ಹತ್ಬೇಕು, ಯಾರ ಜೊತೆ ಬೆಡ್ ಹತ್ಬಾರ್ದು ಅನ್ನೋದು ತಿಳ್ಕೊಂಡಿದ್ರೆ ಇವತ್ತು ಬೆಡ್ ಸಿಗ್ತಾ ಇತ್ತೇನೋ ಅಂತ ಈ ಒಂದು ಉದ್ದಟತನದ ಮಾತನ್ನ ಹೇಳಿದ್ರು ಅವರು. ಬಟ್ ಅದಕ್ಕೆ ನಾನು ಸ್ವಲ್ಪ ಪ್ರತ್ಯುತ್ತರವಾಗಿ ಒಂದು ರಿಪ್ಲೈ ಕೊಡ್ಬೇಕು ಅಂತ ಅನಿಸುತ್ತೆ ನಂಗೆ. ಮೇಡಮ್ ಅವರೇ, ನೀವು ಒಂದು ಮಾತು ಹೇಳಿದ್ರಿ ಬೆಡ್ ವಿಚಾರವಾಗಿ, ಅದನ್ನ ನೀವು ರಿಟರ್ನ್ ಕೊಡ್ತೀನಿ ನಾನು. ಬೆಡ್ಡಿನ ವಿಚಾರ ನಿಮ್ಗೆ ಬೇಡವಾಗಿತ್ತು ಅಂತ ಅನ್ಸುತ್ತಪ್ಪ ನನಗಂತ, ನಿಜವಾಗ್ಲು. ದರ್ಶನ್ ಸರ್ ಅವರು ಎಷ್ಟು ಅದು ಬೆಡ್ಡು ತಲೆ ತುಂಬಿ ಬಿಟ್ಬಿಡಿ, ದರ್ಶನ್ ಸರ್ ಅವರು ಎಷ್ಟು ದಾನ ಮಾಡಿದಾರಲ್ವಾ, ನೀವು ನಿಮ್ಮ ಜೀವಮಾನವಿಡೀ ದುಡಿಯಕ್ಕಾಗಲ್ಲ ಅಂತ ಅನ್ಸುತ್ತಪ್ಪ ನನಗೆ. ದುಡಿಯಕ್ ಆಗಲ್ಲ ಸ್ನೇಹಿತರೆ, ಸಾರಿ ಮೇಡಮ್ ಅವ್ರೆ, ನೀವು ಅವ್ರು ಎಷ್ಟು ದಾನ ಧರ್ಮ ಮಾಡಿದಾರಲ್ಲ, ನೀವು ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಜೀವನವಿಡೀ ದುಡಿದ್ರು ಅಷ್ಟೊಂದು ದುಡ್ಡು ಮಾಡಕ್ ಆಗಲ್ಲ. ಅಷ್ಟೊಂದು ಕೂಡಿ ದಾನ ಮಾಡ್ಬಿಟ್ಟಿದ್ದಾರೆ. ಬೇಡ, ಆ ವಿಷಯ ಬೇಡ, ಕೈ ಹೇಳಬೇಕು ಅನ್ನಿಸ್ತು ಹೇಳಿದೆ. ಬಟ್ ಇದರಿಂದ ಯಾರು ಬೇಜಾರಾಗುವಂತದ್ದಿಲ್ಲ. ದರ್ಶನ್ ಸರ್ ಅವರ ಸೆಲೆಬ್ರಿಟೀಸು ನೋಡಿ, ನಿಮ್ಗೇನು ಅನ್ಸುತ್ತೆ ಕೆಳಗಡೆ ಇದು ವಿಡಿಯೋ ಸರಿ ಅನ್ಸಿದ್ರೆ ಮಾತ್ರ ಕಮೆಂಟ್ ಮಾಡಿ, ತಪ್ಪು ಅನ್ಸಿದ್ರು ಕಮೆಂಟ್ ಮಾಡಿ. ಎಸ್ಪೆಷಲಿ ಹೊಸದು ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಇದ್ರೆ ಒಂಚೂರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ಸುತ್ತೆ ಅಂತ. ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ತೆ.